ಏನಂದ್ರೆ ಈ ಪ್ರೆಸ್ ಮೀಟ್ ಫಸ್ಟ್ ಒಂದು ಆಕ್ಚುಲಿ ಇಟ್ಸ್ ಅ ಗುಡ್ ನ್ಯೂಸ್. ಅಂದ್ರೆ ಒಂದು ಪಾಸಿಟಿವ್ ಆದ ಒಂದು ಪ್ರೆಸ್ ಮೀಟ್ ಇದು. ಯಾಕೆ ಮೊದಲೇ ಹೇಳ್ತಾ ಇದ್ದೀನಿ ಅಂದ್ರೆ ಟ್ಯಾಗ್ ಲೈನ್ಸ್. ಸೊ ಇಲ್ಲಿಂದ ನಾನು ನಿಮ್ಗೆ ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಒಂದು ಒಳ್ಳೆ ವಿಷಯನ ಹೇಳಕ್ ಹೊರಟಿರೋದು. ಬಟ್ ಅದು ಹಿಂದೆ ನಡೆದಿರೋದು ಒಂದು ಚಿಕ್ಕ ಸ್ಮಾಲ್ ಕನ್ಫ್ಯೂಷನ್, ಒಂದು ಕಾಂಟ್ರವರ್ಸಿ ಇರ್ಬೋದು. ಬಟ್ ಆಕ್ಚುಲಿ ಈ ಪ್ರೆಸ್ ಮೀಟ್ ಬಂದು ಒಂದು ಒಳ್ಳೆ ವಿಷಯನ ಶೇರ್ ಮಾಡೋಣ ಅನ್ನೋದೇ ನನ್ನ ಉದ್ದೇಶ, ನಂಬರ್ ಒನ್. ಓಕೆ, ಸೊ ನಿಮ್ ಟ್ಯಾಗ್ ಲೈನ್ ಆದಷ್ಟು ನನ್ನ ಪರ್ಸನಲ್ ರಿಕ್ವೆಸ್ಟ್ ನೀವೆಲ್ಲ ನಾನು ತಗೊಂಡಿರ್ತಾರ ಇದ್ದೀರಾ, ಪಾಸಿಟಿವ್ ಟ್ಯಾಗ್ ಲೈನ್ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಏನ್ ಕಾಂಟೆಕ್ಸ್ಟ್ ಅಂದ್ರೆ, ನಾನು ಒಂದು ವರ್ಷದ ಹಿಂದೆ ಡ್ಯೂಡ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ. ಆ ಸಿನಿಮಾ ಶೂಟಿಂಗ್ ಆಲ್ಮೋಸ್ಟ್ ನಡೆದು ಈ ವರ್ಷ ಸೆಕೆಂಡ್ ಹಾಫ್ ಅಂದ್ರೆ ವರ್ಷ ಎಂಡ್ ಅಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ ವೀಕ್ ಏನಾಯ್ತು, ನಾನು ದುಬೈ ಇದ್ದಾಗ ಮೈತ್ರಿ ಫಿಲ್ಮ್ ಮೇಕರ್ಸ್ ಬಂದು ಪುಷ್ಪ, ರಂಗಸ್ಥಳಂ, ಸುಮಾರು ತುಂಬಾ ದೊಡ್ಡ ಫಿಲ್ಮ್ ಬ್ಯಾನರ್ಸ್ ಅವರು ಡ್ಯೂಡ್ ಅಂತ ಅದೇ ಸಿನಿಮಾನ ಅನೌನ್ಸ್ ಮಾಡಿಬಿಟ್ರು. ಓಕೆ, ಸೊ ಏನಾಯ್ತು, ಒಂದು ಚಿಕ್ಕ ಕನ್ಫ್ಯೂಷನ್. ಏನಾಗುತ್ತೆ, ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗೂ ಲೋಕಲ್ ಸಿನಿಮಾ ಇದು ಮೊದಲನೇ ಸಲ ಅಲ್ಲ. ನನಗೆ ಒಂದು 4 ವರ್ಷದಿಂದ ರಿವೈಂಡ್ ಅಂತ ನಾನು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ. ಅವಾಗ ಸಿಲಂ ನರಸಿಂಹ ಸಿಂಗು ಅವರು ಒಂದು ದೊಡ್ಡ ಹೀರೋ ಮೂಲಕ ಇಲ್ಲೇ ರಿವೈಂಡ್ ಅಂತ ಅವ್ರ ಸಿನಿಮಾನ ಕನ್ನಡದಲ್ಲಿ ಅನೌನ್ಸ್ ಮಾಡ್ಬಿಟ್ರು, ತಮಿಳ್ ಸಿನಿಮಾ. ಸೊ ನನ್ಗೆ ಪರಿಚಯ ಇರೋದ್ರಿಂದ ನಾನು ಫೋನ್ ಮಾಡಿ ಸಿಂಬು ಹತ್ರ ಮಾತಾಡಿ, ಪ್ರೊಡ್ಯೂಸರ್ ಹತ್ರ ಮಾತಾಡಿ ಇಮಿಡಿಯೇಟ್ ಆಗಿ ನಾನು ಸಾಲ್ವ್ ಮಾಡಿದೆ. ಅವ್ರು ಇಮಿಡಿಯೇಟ್ ಆಗಿ ಅದನ್ನ ಮಾನಾಡು ಅಂತ ರಿವರ್ಸ್ ತಗೊಂಡು ರಿಲೀಸ್ ಮಾಡಿದ್ರು. ಈ ಸಲ ಏನಾಯ್ತು, ಅವ್ರು ಆಲ್ರೆಡಿ ಪೋಸ್ಟರ್ಸ್ ಎಲ್ಲ ಅನೌನ್ಸ್ ಮಾಡ್ಬಿಟ್ಟಿದ್ರು ಡ್ಯೂಡ್ ಅಂತ, ಪ್ರದೀಪ್ ರಂಗನಾಥ್ ಅಂದ್ರೆ. ಸೊ ನಾನು ಏನ್ ಮಾಡಿದೆ, ಮೈತ್ರಿ ಫಿಲ್ಮ್ ಮೇಕರ್ಸ್ ಅವ್ರ ಜೊತೆ ಮಾತಾಡಿದೆ. ಫಸ್ಟ್ ಥಿಂಗ್ ನಾನು ಏನು ಹೇಳ್ಬೇಕು ಅಂದ್ರೆ, ಐ ವಾಂಟ್ ಟು ಥ್ಯಾಂಕ್ ಮೈತ್ರಿ ಫಿಲ್ಮ್ ಮೇಕರ್ಸ್. ಯಾಕೆಂದ್ರೆ ದೇ ವರ್ ವೆರಿ ಗುಡ್, ದೇ ವರ್ ವೆರಿ ಪ್ರೊಫೆಷನಲ್. ಅವ್ರ ಕಡೆಯಿಂದ ಒಂದು ಚಿಕ್ಕ ಏನಾಗಿತ್ತು ಒಂದು ಮಿಸ್ಟೇಕ್ ನ ದೇ ಅಕ್ನಾಲೇಜ್ಡ್ ಇಟ್, ನಂಬರ್ ಒನ್. ಎಸ್ಪೆಷಲಿ ಅನಿಲ್ ಅಂತ ಮತ್ತೆ ಚೆರಿ ಅಂತ ಸಿಇಒ ಆಫ್ ಮೈತ್ರಿ ಫಿಲ್ಮ್ ಮೇಕರ್ಸ್. ಐ ವಾಂಟ್ ಟು ಥ್ಯಾಂಕ್ ದಮ್. ದೇ ವರ್ ವೆರಿ ಏನಂತಾರೆ ರೆಸ್ಪಾನ್ಸಿವ್. ಪ್ರತಿ ಸಲ ಫೋನ್ ಮಾಡಿದಾಗ ಈ ತರ ಒಂದು ಸರ್ ಕನ್ನಡದಲ್ಲಿ ಡ್ಯೂಡ್ ಅಂತ ನಾನು ಆಲ್ರೆಡಿ ಸಿನಿಮಾ ಬರ್ತಾ ಇದೆ ಅಂದಾಗ ದೇ ಸೆಡ್ ಸಾರಿ ಅಂಡ್ ದೇ ಅಕ್ನಾಲೇಜ್ಡ್ ಇಟ್. ಸೊ ಈ ಪ್ರಾಬ್ಲಮ್ ಸಾಲ್ವ್ ಅಂದ್ರೆ ಏನಾಯ್ತು ಅಂದ್ರೆ, ಈ ಟೈಟಲ್ ನಮ್ದೆ ಕನ್ನಡದಲ್ಲಿ ನನ್ನ ಬ್ಯಾನರ್ದು ನಂದು ಅಂತ ಕ್ಲಾರಿಟಿ ಸಿಕ್ಕಿದಾಗ ಚೇಂಬರ್ ಹೆಡ್ ರಾಘಣ್ಣಗೆ ಫೋನ್ ಮಾಡಿ, ಸರ್ ಈ ತರ ಆಯ್ತು, ನೀವು ಹೇಳ್ದಂಗೆ ನಾವು ಇದು ಮಾಡಿದ್ವಿ ಅಂದಾಗ ರಾಘಣ್ಣ ಒಂದು ಮಾತು ಹೇಳ್ತಾರೆ, ಇಲ್ಲ ಇದು ನನ್ನ ಸಿನಿಮಾ ಅಂತ ನೀವು ಮಾಡೋದಲ್ಲ ಸಪೋರ್ಟು, ಪ್ರತಿಯೊಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ. ಅದು ದೊಡ್ಡ ಮನೆ, ಒಂದು ತುಂಬಾನೇ ದೊಡ್ಡ ವಿಷಯ. ಯಾಕೆಂದ್ರೆ ಇವತ್ತಿನ ದಿನ ಪ್ರತಿ ಫಿಲ್ಮ್ ಮೇಕರ್ನ ಕೇಳಿ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಹೇಳ್ತಾನೆ ಇರ್ತಾರೆ, ಅವ್ರು ಸಪೋರ್ಟ್ ಮಾಡಲ್ಲ, ಇವ್ರು ಸಪೋರ್ಟ್ ಮಾಡಲ್ಲ ಅಂತ. ಅದೇ ತರ ರಾಘಣ್ಣ ಕೂಡ ಚೇಂಬರ್ಗೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ. ಇವತ್ತಿನ ದಿನ ನಾವಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾಗೆ ನಾವು ಆದ್ಯತೆ ಕೊಡಬೇಕು ಅಂತ. ಸೊ ಅದರಿಂದ ನಮಗೊಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಸೊ ಇದು ಮಾತು ಹೇಳ್ತಾ ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಬಂದಿರೋದು. ಇದು ಖಂಡಿತವಾಗ್ಲೂ ಒಂದು ನಿಮ್ಮ ಕಡೆಯಿಂದನೂ ಒಂದು ನ್ಯೂಸ್ ಸ್ಪ್ರೆಡ್ ಆಗಬೇಕು. ಯಾಕೆಂದ್ರೆ ಇದು ನಮ್ಮ ಸಕ್ಸಸ್ ಅಲ್ಲ, ನಿಮ್ಮ ಸಕ್ಸಸ್ ಕೂಡ. ಫ್ರಮ್ ದ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ, ಫ್ರಮ್ ದ ಪವರ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಓಕೆ, ಇಲ್ಲಿ ಬಂದವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಗುರು ಸರ್ ಒಂದು ಎರಡು ಮಾತಾಡೋದು ಕೇಳ್ಕೊಂಡು ಅದೇ ಮೇಲೆ ಅವ್ರು ನಾನು ಫೋನ್ ಮಾಡ್ತಾರೆ, ಸರ್ ನನ್ನ ಟೈಟಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕಾಗಿ ತಲೆ ಕೆಡಿಸ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಡೇ ಬೆಳಗ್ಗೆನೆ ಹೋಗಿ ಅಲ್ಲೆಲ್ಲ ನೋಡಿದಾಗ ಸಣ್ಣ ಒಂದು ಕನ್ಫ್ಯೂಷನ್ ಆಗಿತ್ತು. ಸೊ ಆದರೂ ಕೂಡ ಹೇಳ್ತೀರಾ ಅದು ಸಾರಾ ಬಂದೇವರು ಮತ್ತೆ ನರಸಿಂಹರು ಅದಕ್ಕೆ ಸಾಥ್ ಕೊಟ್ರು ನನಗೆ. ಸೊ ಅದು ಇವಾಗ ಏನಿಲ್ಲ, ಅದೆಲ್ಲ ಆಯ್ತು. ಅವರ ದೊಡ್ಡ ಕಂಪ್ನಿಯವರು ಅವರಲ್ಲಿ ಅದು ಮಾಡ್ಕೊಂಡ್ಬಿಟ್ಟಿದ್ರು, ದೊಡ್ಡ ಇಶ್ಯೂನೇ ಆಯ್ತು. ಅವ್ರ ಅನೌನ್ಸ್ಮೆಂಟ್, ಇವ್ರದ್ದು ಅನೌನ್ಸ್ಮೆಂಟ್, ಡ್ಯೂಡ್ ವರ್ಸಸ್ ಡ್ಯೂಡ್ ಅಂತ ಬರ್ತಾ ಇತ್ತು, ಎಲ್ಲ ಇದರಲ್ಲೂ ನಾನು ನೋಡಿದೆ ಅದನ್ನ. ಸೊ ನಾವು ಒಂದೇ ಮಾತೇನು, ಪಾಪ ಅಲ್ಲೆಲ್ಲೋ ಕೆಲಸ ದುಬೈ ನಿಂತ್ಕೊಂಡು ಈ ಗಳಿಗೆ ಫೋನ್ ಮಾಡ್ತಾ ಇದ್ರು, ನೀವೇನು ತಲೆ ಕೆಡಿಸ್ಕೊಬಿಡಿ, ನೀವು ಡ್ಯೂಡ್ ನಿಮ್ಮದೇ ಆಗಿರುತ್ತೆ, ನಿಮ್ಮ ಕೆಲಸ ಸರಾಗ ಹೋಗಿ ಮುಗಿಸ್ಕೊಬನ್ನಿ ಅಂತ ಹೇಳಿದ್ದೆ. ಇಲ್ಲಿ ಪಾಪ ಮಿಸೆಸ್ಸು ನನಗೆ ಫಾಲೋ ಅಪ್ ಮಾಡ್ತಾ ಇದ್ರು, ಸರ್ ಏನಾಯ್ತು ಸರ್ ಅಂತ ಹೇಳ್ಬಿಟ್ಟು. ಬಟ್ ದೊಡ್ಡ ಸಮಸ್ಯೆ ಅಲ್ಲ ಅದು. ಒಂದು ಚೇಂಬರು ಮುಂದೆ ಬಂದು ಕನ್ನಡಕ್ಕೆ ಮುಂದೆ ಫಸ್ಟ್ ಆದ್ಯತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ನಿಂತ್ಕೊಂಡ್ರು. ಜೊತೆಗೆ ರಾಘಣ್ಣ ಅವರು ಫೋನ್ ಮಾಡಿ ಅವರು ವಿಷಯ ಹೇಳಿದ್ದಾರೆ. ಇಮಿಡಿಯೇಟ್ ನಾವು ನಿನ್ನೆ 19 ತಾರೀಕು ECನೂ ಇತ್ತು. ಸೊ ಇದರ ಕನ್ಫ್ಯೂಷನ್ ಆಗ್ತೀರಾ, ಇಲ್ಲಿ ಮೆಂಬರ್ ಅಂತ ಆದಾಗ ₹1000 ಕೊಟ್ಟು ಮೆಂಬರ್ಗಳಾದಾಗ ಅವ್ರ ಹಿತ ಕಾಪಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅದಾಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಈ ಚೇಂಬರ್ ಬಗ್ಗೆ ಹೇಳ್ತಾ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ. ಜೊತೆಗೆ ಇಷ್ಟು ದಿನ ಒಂದು ಚೇಂಬರ್ ಅಂತ ಹೇಳಬೇಕು ಅಂತಂದರೆ, ನಾವು ಚೇಂಬರ್ EC ಮೆಂಬರ್ ಆಗಿ UFO ಮತ್ತು ಕ್ಯೂಬ್ನ ಇಲ್ಲಿ ಕರ್ಸ್ಕೋಬೇಕಂತ ಹೇಳ್ತಾ ಇದ್ರು. ಅವ್ರು ಪ್ರತಿ ಮೀಟಿಂಗ್ನಲ್ಲೂ ಬಾಂಬೆ ತಿಳಿಸಿ ಹೆಡ್ ಆಫೀಸ್ ಬರೋರು ಕೂತ್ಕೊಂಡು ಹೋಗೋರು. ಇವಾಗ ಒಳ್ಳೆ ಇದಾಗಿದೆ, ಕ್ಯೂಬ್ನ ಇಲ್ಲೇ ಬಂದು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ನಿರ್ಮಾಪಕರು ಹೋಗಿ ಚೆನ್ನೈಯಲ್ಲಿ ಕೂತ್ಕೊಂಡು ಕ್ಯೂ ಮಾಡಿಕೊಂಡು ಅವರಲ್ಲಿ ಕರೆದಾಗ ಹೋಗಿ ಸ್ಕ್ರೀನಿಂಗ್ ನೋಡಿ
ಅವೆಲ್ಲ ಮಾಡ್ಕೊಂಬರೋದಕ್ಕೆ ಸುಮಾರು ದುಡ್ಡು ಖರ್ಚಾಗ್ತಾ ಇತ್ತು, ಸಮಯ ವ್ಯರ್ಥ ಆಗ್ತಾ ಇತ್ತು. ಇವಾಗ ಅದೊಂದು ಚೇಂಬರ್ ಕಡೆಯಿಂದ ಇಷ್ಟು ದಿನದ ಸಾಹಸದಲ್ಲಿ ಇವಾಗ ಅದೊಂದು ಸಕ್ಸಸ್ ಆಗಿದೆ. ಇನ್ನೊಂದು 200 ರೂಪಾಯಿ ಟಿಕೆಟ್ ಸದ್ಯದಲ್ಲಿ ಆಗುತ್ತೆ, CM ಅವ್ರು ಮನ್ಸು ಮಾಡಿದ್ದಾರೆ ಅದನ್ನ. ಚೇಂಬರ್ ಕಡೆ ಆ ಥರ ಆಗ್ತಾ ಇದೆ, ಕನ್ನಡಕ್ಕೆ ಯಾವಾಗಲೂ ಚೇಂಬರ್ ನಿಂತ್ಕೊಳ್ಳುತ್ತೆ. ಜೊತೆಗೆ ಇನ್ನೊಂದು, ಈ ಸಿನಿಮಾ ಯಾಕೆ ನನಗೆ ಅಷ್ಟೊಂದು ತೇಜವ್ರ ಬಗ್ಗೆ ನನಗೆ ಅಷ್ಟೊಂದು ಒಲವು ಬಂತು ಅಂತಂದ್ರೆ, ಅವರೊಂದು ಲೈನ್ ಹೇಳಿದ್ರು, ಸಿನಿಮಾದೊಂದು ಲೈನ್ ಹೇಳಿದ್ರು, ತುಂಬಾ ಖುಷಿ ಪಟ್ಟೆ ನಾನು. ಸ್ಪೋರ್ಟ್ಸ್ ಯಾವತ್ತೂ ಸಿನಿಮಾಗಳು ಎಲ್ಲರೂ ಸಹ ಸೋತಿದ್ದಿಲ್ಲ, ಸ್ಪೋರ್ಟ್ಸ್ ಇಂದ ಇಟ್ಕೊಂಡು. ಸ್ಪೋರ್ಟ್ಸ್ ಗೊತ್ತಿಲ್ಲದೆ ಅಂತ ಕರ್ಕೊಂಡ್ಬಂದು ಅದು ಹೆಣ್ಮಕ್ಳ ಹತ್ರ ಮಾಡಿಸುವಂತ ಒಂದು ಕತೆ ಅದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಆದ್ರೆ ನಾನು ಒಂದು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ಫಿನಿಶಿಂಗ್ ಶೆಡ್ಯೂಲ್ ಇರಬೇಕು, ಇನ್ನೊಂದು ಒಂದು ಶೆಡ್ಯೂಲ್ 2 ಶೆಡ್ಯೂಲ್ ಇರಬೇಕು ಫಿನಿಶಿಂಗು. ತುಂಬಾ ಡಿಸೈನ್ ನೋಡಿದೇನೆ ನೋಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಡಿಸೈನ್ಗಳು ಬರ್ತಾ ಇದೆ. ಮನೇಲಿ ಡಿಸೈನ್ ಹಾಕಿದ್ರು. ಸೊ ತುಂಬಾ ದೊಡ್ಡ ಕನ್ಸು ಕಟ್ಟಿದ್ದಾರೆ. ಇದು ಚಿತ್ರ ಎಲ್ಲ ಅವ್ರ ಕನಸಿನ ತರ ಬಂತು ಅಂದ್ರೆ ವರ್ಷದ ಚಿತ್ರ ಆಗುತ್ತೆ ಅಂತ ನಾನು ಇವಾಗ ಹೆಮ್ಮೆಯಿಂದ ಹೇಳ್ಬೋದು. ಅದನ್ನು ಸೇರ್ಬೇಕು ನಮ್ಮನ್ನು ಕರೀತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನಾವು ಮಾಡಿದ ಒಂದೊಂದು ಸಣ್ಣ ವಿಷಯ. ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವರು ಭಾಳ ಹತ್ತತ್ರ ಒಂದು ವರ್ಷದಿಂದನೇ ಅವ್ರು ರಿಜಿಸ್ಟರ್ ಮಾಡಿದ್ದು, ಅದ್ರ ಬಗ್ಗೆ ನಮಗೆ ಮಾಹಿತಿನೂ ಇತ್ತು, ಎಲ್ಲ ಇತ್ತು. ಹೋದ ವಾರ ಬಂದ್ಬಿಟ್ಟು ಒಂದು ತಮಿಳ್ ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಡ್ಯೂಡ್ ಅನ್ನೋ ಒಂದು ಪಿಕ್ಚರ್ ನೋಡ್ಬಿಟ್ಟು ಈ ಡ್ರ್ಯಾಗನ್ ಮಾಡಿದ್ರಲ್ಲ ಹೀರೋ ಪ್ರದೀಪ್ ರಂಗನಾಥ್, ಅವ್ರನ್ನ ಇಟ್ಕೊಂಡು 5 ಭಾಷೆಗಳಲ್ಲಿ, ಅಂದರೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಆ್ಯಂಡ್ ಕನ್ನಡ. ಈ ಕನ್ನಡದಲ್ಲಿ ಆಮೇಲೆ ತೆಲುಗಲ್ಲಿ ತೇಜ್ ಅವರು ಮಾಡಿರುವಾಗ ಇದನ್ನ ಅನೌನ್ಸ್ ಮಾಡಿದ್ದು, ಪರ್ಹಾಪ್ಸ್ ಅವ್ರಿಗೆ ಗೊತ್ತಿಲ್ಲದೆ ಮಾಡಿರ್ಬೋದು ಅಂದ್ಬಿಟ್ಟು ಇವ್ರಿಗೆ ನಾನು ಅದ್ರ ಕ್ಲಿಪ್ಪಿಂಗ್ ಕಳಿಸ್ದೆ. ಈ ಡ್ಯೂಡ್ ಅನ್ನೋ ಟೈಟಲ್ ನೀವೇನಾದ್ರು ಬಿಟ್ಟಿದ್ದೀರಾ, ಇಲ್ಲ ಅವರು ಹೌ ಆರ್ ದೇ ಅನೌನ್ಸಿಂಗ್, ಇದು ನಿಮ್ಮ ಇದರಲ್ಲಿ ಇದೆಯಾ? ಇಲ್ಲ ಸರ್, ನಾವೇ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಯಾರನ್ನ ಮಾತಾಡ್ಸ್ಬೇಕಾದ್ರೆ ಅನಿಲ್ ಮೈತ್ರಿ ಫಿಲ್ಮ್ಸ್ ಅನ್ನೋರು ಆಂಧ್ರಲ್ಲಿ ಬೇಸ್ ಆಗಿದ್ರು. ಬಟ್ ಅವ್ರ ನಂಬರ್ ಟ್ರೇಸ್ ಮಾಡಿ ಆಮೇಲೆ ತೇಜ್ ಅವ್ರ ಹತ್ರ ಕೊಟ್ಟಾಗ ಅವ್ರು ಮಾತಾಡಿದ್ರು. ಅವರು ಸರ್, ನಮ್ಮ ಅರಿವಿಗೆ ಇರಲಿಲ್ಲ ನೀವು ಕನ್ನಡದಲ್ಲಿ ಮಾಡಿದ್ದೀರ ಅಂತ ಟೈಟಲ್ನ, ಇದು ನಾವು ಕೂತ್ಕೊಂಡು ಮಾತಾಡಿ ಖುಷಿಯಾಗಿ ಏನು ಮಾಡಬೇಕು ಅಂತ ಮಾಡಿದ್ವಿ. ಈ ವಿಷಯನ ನಾವು ಚೇಂಬರ್ ಗಮನಕ್ಕೂ ತಂದಾಗ ನಮಗೆ ಎಲ್ಲ ಕಡೆಯಿಂದನೂ ಅದ್ರ ಏನೇನು ಪ್ರಾಬ್ಲಮ್ ಆಗಿದೆ, ನಾವು ಹೇಗಿದ್ದೀವಿ, ಯಾಕಂದರೆ ಇವರು ಹತ್ತತ್ರ ಪಾಪ ಒಂದು 80% ಶೂಟ್ ಮಾಡಿಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಆ್ಯಂಡ್ ಡ್ಯೂಡ್ ಅನ್ನೋದು ಒಳ್ಳೆ ಕ್ಯಾಚಿ ಟೈಟ್ಲು. ಯಾವುದು ಈಗ ಇವತ್ತಿನ ದಿನ ನಾವು ಬಂದ್ಬಿಟ್ಟು ಸಿನಿಮಾ ಎತ್ತೋದು ಮಾತ್ರ ದೊಡ್ಡ ವಿಷಯ ಅಲ್ಲ, ಇವತ್ತು ನಾವು ಇಟ್ಟಿರೋ ಶೀರ್ಷಿಕೆಯನ್ನು ಬಂದ್ಬಿಟ್ಟು ನಮಗೆ ಸೇಫ್ಟಿ ಆಗಿದೆಯಾ ಅನ್ನೋದ್ರ ಕಡೆ ಗಮನ ಹರಿಸ್ಬೇಕು ಒಬ್ಬೊಬ್ಬ ಪ್ರೊಡ್ಯೂಸರು. ಐ ಒನ್ಸ್ ಅಗೇನ್ ಥ್ಯಾಂಕ್ ಆ್ಯಂಡ್ ವಿಶ್ ತೇಜ್ ಆ್ಯಂಡ್ ಹಿಸ್ ಎಂಟೈರ್ ಟೀಮ್ ಗ್ರ್ಯಾಂಡ್ ಸಕ್ಸಸ್ ಫಾರ್ ದ ಫಿಲ್ಮ್ ಡ್ಯೂಡ್.